ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ನನ್ನ ಲೈಫ್ ಸ್ಪೆಷಲ್ ಪರ್ಸನ್ ನನ್ನ ಕಸಿನ್ ಯಜುವಣ್ಣ. ಸ್ಮಾಲ್ ಆಗಿ ಒಂದು ಕೇಕ್ ಕಟ್ ಮಾಡಿಕೊಂಡು ಯಜುವಣ್ಣ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಈ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು. ಹ್ಯಾಪಿ ಬರ್ಡೇ ಯಜುವಣ್ಣ, ಲೈಫ್ ಟೈಮ್ ಇದೇ ಥರ ಖುಷಿಯಾಗಿರಿ. ಯಜುವಣ್ಣ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ನೈಟ್ ಎಲ್ಲಾದರೂ ಹೋಗ್ಬೇಕು ಅಂತ ಡಿಸೈಡ್ ಆದ್ವಿ. ಸೊ ಹಾಯ್ ಫ್ರೆಂಡ್ಸ್, ನಾನಿವತ್ತು ನೈಟ್ ವೀಡಿಯೋ ಮಾಡ್ತಿದ್ದೀನಿ. ಕಾರಣ ಒಂದು ಪ್ಲೇಸಿಗೆ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ. ಎಲ್ಲಿ ಅಂತ ನೀವು ನನ್ನ ಜೊತೆ ಬನ್ನಿ, ಗೊತ್ತಾಗುತ್ತೆ. ಹಲ್ಲಿ ಮೈಲಿ ಗಲ್ಲು ನಿಂತ ಹಾಗೆ ನೀನು ನಿಂತಿದ್ದಲ್ಲಿ ತುಂಬು ಅನುಭವ ನಾವು ಹೋಗ್ತಿರೋ ಪ್ಲೇಸ್ನ ರೀಚ್ ಆಗ್ತಾ ಬಂದ್ವಿ. ಇನ್ನೊಂದು ಕಿಲೋಮೀಟರ್ ಇದೆ ಅಷ್ಟೇ. ನಿಮಗೆಲ್ಲ ಅನಿಸ್ತಿದಲ್ಲ ಈ ಕತ್ಲಲ್ಲಿ ಇವ್ರು ಎಲ್ಲಿಗೆ ಹೊರಟಿದ್ದಾರೆ ಅಂತ. ಎಸ್, ನಾವೊಂದು ಟ್ರೆಕ್ಕಿಂಗ್ ಬಂದಿದ್ದೀವಿ. ಎಲ್ಲಿ ಯಾವ ಪ್ಲೇಸ್ ಅಂತ ನನ್ನ ವಿಡಿಯೋ ಲಾಸ್ಟ್ ಕೊನೆ ತನಕ ನೋಡಿ. ಹಲೋ ಸ್ನೇಹಿತರೆ, ನಾವೀಗ ಉತ್ತರಿ ಬೆಟ್ಟಕ್ಕೆ ರೀಚ್ ಆದ್ವಿ. ಆ್ಯಕ್ಚುಲಿ ಇಲ್ಲಿ ಬಿಡೋದು 3 ಗಂಟೆಗೆ, ಆದರೆ ನಾವು ಧೈರ್ಯ ಮಾಡಿ ಈಗಲೇ ಹೊರಟಿದ್ದೀವಿ. ನಾವು ಬೇಗನೆ ರೀಚ್ ಆದ್ವಿ. ನೀವು ಎಲ್ಲಿಂದ ಬಂದಿದ್ದು? ನಾವು ದೂರದ ಬೆಂಗಳೂರಿನ ಟ್ರೆಕ್ಕಿಂಗ್, ನೈಟ್ ಟ್ರೆಕ್ಕಿಂಗ್ ಯಾರಾದರೂ ಹೋಗಿಲ್ಲ ಅಂದರೆ ಇದು ನೋಡಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಂದರೆ ನೀವು ನೈಟ್ ಟ್ರೆಕ್ಕಿಂಗ್ ಮಾಡ್ಬೋದು. ನೈಟ್ ಟ್ರೆಕ್ಕಿಂಗ್ ಮಾಡ್ತಿದ್ದೀರಾ? ಎಲ್ಲಿಂದ ಬಂದಿರೋದು ನೀವು? ಎಷ್ಟೊತ್ತಿಗೆ ಬಂದ್ರಿ? ಓಕೆ, ನೀವು ಗೊತ್ತಿತ್ತಾ ಮೊದಲು ಪ್ಲೇಸ್ ಇದು? ಓಕೆ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಲೈಫಲ್ಲಿ ಯಾವುದಾದ್ರೂ ನೈಟ್ ಟ್ರೆಕ್ಕಿಂಗ್ ಮಾಡಿದ್ದೀರಾ? ಫಸ್ಟ್ ಟೈಮ್. ಓ ಆರಾಮ್. ಹೇಗಿದೆ ನಿಮ್ಮದು ಒಪಿನಿಯನ್? ಸರ್ ಅನುಭವ ತುಂಬ ಚೆನ್ನಾಗಿದೆ ಸರ್. ಹಾಂ, ನಾನು ಲಾಸ್ಟ್ ಟೈಮ್ ವಯನಾಡ್ ಹೋಗಿದ್ದೆ. ಓಕೆ, ಅಲ್ಲಿ ಒಂದು ವಿಚಿತ್ರ ಅನುಭವ, ಓಕೆ, ಇಲ್ಲಿ ಒಂದು ವಿಚಿತ್ರ ಅನುಭವ. ಓಕೆ, ಪ್ಲೇಸ್ ತುಂಬ ಚೆನ್ನಾಗಿದೆ ಸರ್. This is my 5th trekking. ಹೇಗಿದೆ? ಚೆನ್ನಾಗಿದೆ. ಸುಸ್ತಾಗ್ತಿದೆ ಬಟ್ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತೀರಾ ನೈಟ್ ಹೊತ್ತು? ಸ್ಟಾರ್ಟಿಂಗ್ ಅಷ್ಟೇ. ಓಕೆ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಓಕೆ ಹೇಳ್ತೀನಿ ಬನ್ನಿ. ಓಕೆ, ಲೈನ್ ಹಾಕಿದಾರಲ್ಲ, ಇದು ಯಾಕೆ ಗೊತ್ತಾ? ಆಕ್ಚುಲಿ ಇದನ್ನ ಸ್ಟೆಪ್ ರೀತಿ ಕನ್ವರ್ಟ್ ಮಾಡ್ತಾರೆ ನೆಕ್ಸ್ಟ್ಗೆ. ಓಕೆ, ಇವಾಗ ಅದು ಪ್ರೋಸೆಸ್ ಆಗಿದೆ. ಓಕೆ. ನೀವು ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರಾ? ಅಲ್ಲ, ಇಷ್ಟು ಕ್ಲೀನಾಗಿ ಹೆಂಗೆ ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತು? ಸುಳ್ಳು ಹೇಳ್ತಿದ್ದೀರಾ ಇಲ್ಲ ಸುಳ್ಳು ನಿಜ ಥರ ಹೇಳ್ತಿದ್ದೀರಾ? ಪ್ರೋಸೆಸ್ ಅಲ್ಲಿದೆ, ಅದು ಆಗುತ್ತೆ. ಇನ್ನೊಂದ್ಸಲ ನೀವು ಬಂದರೆ ಅದು ಕಂಪ್ಲೀಟ್ ಆಗಿದೆ. ಹಲೋ, ಹಾಯ್ ಹಾಯ್ ಹಾಯ್. ಹೇಗಿದೆ ಟ್ರಿಪ್? ಹೇಗಿದೆ ಟ್ರೆಕ್ಕಿಂಗ್? ನೈಟ್ ಹೊತ್ತು ಯಾವುದಾದ್ರೂ ಈ ಥರ ಟ್ರೆಕ್ಕಿಂಗ್ ಮಾಡಿದ್ದೀರಾ ನೀವು? ನಾವು ಮಾಡಿಲ್ಲ, ಒಂದು ಮಾಡಿ ಅಲ್ಲಿ ನೀರಿನ ಅವಸ್ಥೆ ಆಗಿದೆ. ಓಕೆ, ಈಗ ನೋಡ್ಬೇಕು ಹೇಗಾಗುತ್ತೆ ಅಂತ. ಯಜಮಾನನ ಬರ್ಡೇ ನೆಕ್ಸ್ಟ್ ದಿನ ಟ್ರೆಕ್ಕಿಂಗ್ ಹೋಗ್ತಿದ್ದೀರಾ? ಹೆಂಗಿತ್ತು ಬರ್ಡೇ ಎಲ್ಲ? ಎಲ್ಲ ಚೆನ್ನಾಗಾಯ್ತು. ಇವರು ಇದು ಒಂದು ಚೆನ್ನಾಗಾಗಲಿ ಅಂತ ಬಡಿ. ಹಿಲ್ ಪಾಯಿಂಟ್ ರೀಚ್ ಆದ್ವಿ ಅಂತ ಕೂತ್ಕೊಂಡು ಆರಾಮಾಗಿ ಸಾಂಗ್ ಕೇಳ್ತಿದ್ವಿ. ಆಗ ಗೈಡ್ ಬಂದು ಹೇಳಿದ್ರು, ಇದಲ್ಲ ಇನ್ನೂ ಮೇಲೆ ಹತ್ತಬೇಕು ಅಂತ. ನನ್ನ ಪ್ರಕಾರ ನೈಟ್ ಹೊತ್ತು ಟ್ರೆಕ್ಕಿಂಗ್ ಅಷ್ಟೇನು ಟಯರ್ಡ್ ಆಗಲ್ಲ, ಆದರೂ ಸ್ವಲ್ಪ ಸುಸ್ತಾಯಿತು. ಮತ್ತೆ ಮೇಲೊಟ್ರಿ. ಇವರು ಸುಳ್ಳು ಹೇಳ್ತಾರೆ, ಎಲ್ಲ ಕೇಳ್ಕೊಂಡು ನೀವು ನಿಜ ಇತಿಹಾಸ ನಡೆಸ್ಬಿಡಿ. ಇತಿಹಾಸದಲ್ಲಿ ಇಂಥವ್ರೆ ತುಂಬ ಗೊತ್ತಿಲ್ದಿರೋ ಸ್ಟೋರಿನೆಲ್ಲ ಕ್ರಿಯೇಟ್ ಮಾಡ್ತಾರೆ, ನಂಬೇಡಿ. ಮಂಜು ಮಂಗಲ್ಸಲ್ಲಿ ಒಬ್ಬ ಬಿತ್ತ, ಇನ್ನು ಎಷ್ಟು ಜನ ಬಿಡ್ಸಿ ಅಂತ ಗೊತ್ತಿಲ್ಲ. ಡೇಂಜರಸ್ ಆಗಿದೆ. ರೀಸೆಂಟಾಗಿ ನಾನು ನೋಡಿದ್ದು ಮಂಜು ಮಂಗಲ್ಸ್ ಮೂವಿ. ಇವತ್ತು ನಮಗೆ ಅದು ಫೀಲ್ ಆಗ್ತಿದೆ.
ಈಗ ನಾವು ಕನ್ಫರ್ಮ್ ಆಗಿ ರೀಚ್ ಆದ್ವಿ ಉತ್ರಿ ಹಿಲ್ಸ್ ಟಾಪ್ ವ್ಯೂ ಪಾಯಿಂಟ್. ಟಯರ್ಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಯೋಗ ಮಾಡಿದ್ವಿ. ನಾವು ಅಲ್ಲಿ ಇರಬೇಕಾದ್ರೆ ಕತ್ಲೆ ಇತ್ತು, ಬೆಳಕಾಗ್ತಾ ಬಂತು. ಆ ವೈಬ್ಸ್ ಹೇಳೋಕ್ಕಾಗಲ್ಲ, ಫೀಲ್ ಮಾಡಿದ್ರೆ ನೀವು ಚೆಂದ. ಮಂಜು ನಿಧಾನವಾಗಿ ಸಂಪೂರ್ಣವಾಗಿ ಆವರಿಸ್ಕೊಳ್ತು. ಇನ್ನೇನು ಸನ್ರೈಸ್ ಕಾಣಲ್ಲ ಅಂತ ಅಂದ್ಕೊಂಡೆ. ನೈಟ್ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವಿದ್ದಿದ್ದು 6 ಜನ. ಆದರೆ ಬೆಳಗಾಗಬೇಕಾದ್ರೆ ಈ ವ್ಯೂ ಪಾಯಿಂಟಲ್ಲಿ ಜನಸಾಗರ. ಎಲ್ಲರೂ ಸನ್ರೈಸ್ಗೆ ವೆಯ್ಟ್ ಮಾಡ್ತಾಯಿದ್ರು. ಈ ಟ್ರೆಕ್ಕಿಂಗ್ನ ಮೇಯ್ನ್ ಅರೇಂಜ್ ಮಾಡೋದು ನಮ್ಮ ಟ್ರಿಪ್ ಟೀಮ್. ಮಾರ್ನಿಂಗ್ ವೈಬಲ್ಲಿ ನಾವು ಹೆಂಗಿದ್ವಿ ಅಂತ ಒಂದು ಸ್ಮಾಲ್ ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ಹಾಯ್, ಗುಡ್ ಮಾರ್ನಿಂಗ್. ಸನ್ರೈಸ್ ಇನ್ನೂ ಬಂದಿಲ್ಲ. ರಿಚ್ನೆಸ್ ಅನ್ನೋದು ನಾವು ಕ್ರಿಯೇಟ್ ಮಾಡೋದಲ್ಲ, ಅದು ಆಲ್ರೆಡಿ ದೇವರು ಕ್ರಿಯೇಟ್ ಮಾಡಿದ್ದಾನೆ. ಕಾಂಕ್ರೀಟ್ ಫಾರೆಸ್ಟಲ್ಲಿದ್ದು ನಾವು ಇವತ್ತು ರಿಯಲ್ ಪ್ರಪಂಚಕ್ಕೆ ಬಂದಿದ್ದೀವಿ. ನೆಮ್ಮದಿ ಅನ್ನೋದು ಎಷ್ಟು ಖರ್ಚು ಮಾಡಿದ್ರೂ ಸಿಗಲ್ಲ, ಆದರೆ ಇಲ್ಲಿ ಸಿಗೋ ನೆಮ್ಮದಿಗೆ ಖರ್ಚು ಮಾಡಬೇಕಂತಲೇ ಇಲ್ಲ. ಪ್ರಕೃತಿನ ಅಷ್ಟು ಸುಂದರವಾಗಿ ಸೃಷ್ಟಿ ಮಾಡಿರೋ ದೇವರು ನಮ್ಮ ಸಂತೋಷಕ್ಕಾಗಿಯೇ. ನಿಮ್ಮ ಒಂದು ಲೈಫಲ್ಲಿ ಟ್ರಾವೆಲ್ ಮಾಡಿ ಪ್ರಕೃತಿ ಸೌಂದರ್ಯನ ನೋಡಿ ಸಂತೋಷ ಪಡಿ. ಈ ಪ್ಲೇಸ್ ಎಲ್ಲೋ ಔಟ್ ಆಫ್ ಕಂಟ್ರಿಲಿ ಇಲ್ಲ. ಬೆಂಗಳೂರು ಹತ್ರನೇ ಇರೋ ಕುಣಿಗಲ್ ಹತ್ರ ಈ ಪ್ಲೇಸ್ ಬರುತ್ತೆ. ಈ ಪ್ಲೇಸ್ ಲೊಕೇಶನ್ ಹುತ್ತರಿ ಹಿಲ್ಸ್, ಹುತ್ತರಿ ಬೆಟ್ಟ. ಇಲ್ಲ ಬ್ರೋ, ಅದರಲ್ಲಿ ಇಲ್ಲ ನಾನು. ಲೈಫಲ್ಲಿ ನಮ್ಮ ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ಚಾಯ್ಸ್ ಆಗಿರಬೇಕು. ಇವರು ಟೈಮ್ನ ಯಾವ ಥರ ಸ್ಪೆಂಡ್ ಮಾಡ್ತಿದ್ದಾರೆ ನೋಡಿ. ನಾವು ನೆನ್ನೆ ಟ್ರೆಕ್ಕಿಂಗ್ ಬರಬೇಕಾದ್ರೆ ಫುಲ್ ಕತ್ಲಾಗಿತ್ತು. ನಾವು ಇದೇ ಪ್ಲೇಸಲ್ಲಿ ಬಂದಿದ್ದ ಅಂತ ಬೆಳಗ್ಗೆ ನಾವು ರಿಟರ್ನ್ ಹೋಗ್ಬೇಕಾದ್ರೆ ಗೊತ್ತಾಗಿದ್ದು. ಲೈಫಲ್ಲೂ ಹಂಗೆ ನಾವು ಎಷ್ಟೋ ದಿನಗಳನ್ನ ಕತ್ತಲಲ್ಲಿ ಕಳೆದಿರ್ತೀವಿ, ಆದರೆ ಬೆಳಗ್ಗೆ ಬಂದ ಮೇಲೆ ನಮ್ಮ ಲೈಫು ತುಂಬ ಸುಂದರವಾಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಪ್ಲೇಸಲ್ಲಿ ನಾನು ಎಲ್ಲಿ ನೋಡಿದ್ರೂ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತಿತ್ತು. ನನ್ನ ಮೊಬೈಲ್ ಸ್ಟೋರೇಜ್ ಎಲ್ಲ ಫುಲ್ಲಾಗೋಯ್ತು. ನೀವು ಈ ಸುಂದರವಾದ ಪ್ಲೇಸ್ನ ನೋಡಲಿ ಅಂತ ನನ್ನ ಕಣ್ಣಿಗೆ ಕ್ಯಾಪ್ಚರ್ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿ ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ. ನನ್ನ ವೀಡಿಯೋ ಕ್ಯಾಪ್ಚರ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾಟರ್ಡೆ ಸಂಡೇ ಚಿತ್ತಾಗಿ ಬಾರು ಪಬ್ ಅಂತ ತಿರುಗೋ ಬದಲು ಒಂದು ಬೆಸ್ಟ್ ಆಪ್ಷನ್ ಅಂದರೆ ನಮ್ಮ ಟ್ರಿಪ್ಪಲ್ಲಿ ಆರಾಮಾಗಿ ಬುಕ್ ಮಾಡಿಕೊಂಡು ಈ ಉತ್ತರಿ ಹಿಲ್ಸಿಗೆ ಬಂದುಬಿಟ್ಟು ನೀವು ಎಂಜಾಯ್ ಮಾಡ್ಬೋದು. ನಾನು ತೋರಿಸಿರೋ ಈ ವಿಡಿಯೋಸಲ್ಲಿ ನಿಮಗೆ ಫೀಲ್ ಆಗಿರ್ಬೋದು ಬೆಸ್ಟ್ ಟ್ರಿಪ್, ಬೆಸ್ಟ್ ಟ್ರೆಕ್ ಅಂತ ನಂಗೆ ಅನ್ನಿಸ್ತು. ನಾನು ಈ ಟ್ರೆಕ್ಕಿಂಗ್ನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ನೀವು ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಪ್ಲೇಸ್ ಸಖತ್ತಾಗಿದೆ. ಬೆಂಗಳೂರಲ್ಲಿರೋರು 100% ಇಲ್ಲಿಗೆ ಬರ್ಬೋದು. ಸೇಫಾಗಿದೆ, ತುಂಬಾ ಚೆನ್ನಾಗಿದೆ. ಸನ್ರೈಸ್ ನೋಡಿ ಖುಷಿ ಪಡಿ, ಚಿಲ್ಲಾಗಿ ನೀವು ಲೈಫ್ನ ಎಂಜಾಯ್ ಮಾಡಿ. ಬೇಕಾದ್ರೆ ಫುಲ್ ನೈಟ್ ಇತ್ತು, ಬೇಕಾದ್ರೆ ಗೊತ್ತೇ ಆಗಿಲ್ಲ. ಬಟ್ ಇಳಿಬೇಕಾದ್ರೆ ವ್ಯೂ ಸಖತ್ತಾಗಿದೆ, ಬೆಳಗೂ ಆಗಿದೆ. ಬೇಗ ಪುಡಿ ಅಪ್ಪು